ಸುಮಾರು 300 ವರ್ಷಗಳ ಹಿಂದೆ ಇತಿಹಾಸದ ಪುಟಗಳಲ್ಲಿ ರಾರಾಜಿಸಿದ ಚಿಕ್ಕ ಸಂಸ್ಥಾನವೊಂದರ ರಾಜಧಾನಿ ಈ ಗಿಜಗನಹಳ್ಳಿ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಾರವಾಡ ಬೆಳಗಾವಿಯ ನಡುವೆ ಬರುವಂತಹ ಸಣ್ಣ ಹಳ್ಳಿ ಇದು. ಮೈಸೂರು ಸಂಸ್ಥಾನದ ಸಾಗರಕ್ಕೆ ಸೇರಿದ ಶೂರ ಸೇನಾನಿಗಳಾದ ಹಿರೇಮಲ್ಲಶೆಟ್ಟಿ ಹಾಗೂ ಚಿಕ್ಕಮಲ್ಲಶೆಟ್ಟಿ ಎನ್ನುವವರಿಂದ ಕ್ರಿಸ್ತ ಶಕ 1585ರಲ್ಲಿ ಈ ಅರಸೊತ್ತಿಗೆ ಆರಂಭವಾಯಿತು. ಪರಾಕ್ರಮಿಗಳು, ಪ್ರತಿಭಾವಂತರು, ಮಹಾಶೂರರಾದ ಇವರು ವಿಜಯಪುರದ ಆದಿಲ್ ಶಾಹಿಯ ಆಶ್ರಯದಲ್ಲಿದ್ದು ಸೇವೆಯಲ್ಲಿ ಪ್ರಾಮಾಣಿಕರೆಂಬ ಗೌರವಕ್ಕೆ ಪಾತ್ರರಾಗಿದ್ದರು. ಇವರ ಶೌರ್ಯ ಸಾಹಸಕ್ಕೆ ಪ್ರತಿಯಾಗಿ ಆದಿಲ್ ಶಾಹಿ ಹಿರೇಮಲ್ಲಶೆಟ್ಟಿಗೆ ಸಂಜರ್ ಜಂಗ್ ಬಹದ್ದೂರ್ ಎಂಬ ಬಿರುದನ್ನು ಇವರ ಶೌರ್ಯ ಸಾಹಸಕ್ಕೆ ಪ್ರತಿಯಾಗಿ ಆದಿಲ್ ಶಾಹಿಯು ಹಿರೇಮಲ್ಲಶೆಟ್ಟಿಗೆ ಸಂಶೇರ್ ಜಂಗ್ ಬಹದ್ದೂರ್ ಎಂಬ ಬಿರುದನ್ನು, ಹಾಗೆ ಗಿಜಗನಹಳ್ಳಿ ನಾಡನ್ನು ಹುಬ್ಬಳ್ಳಿ ಪರಗಣ ಎಂದು ಕರೆಯಲ್ಪಡುವ ಹುಬ್ಬಳ್ಳಿ ಪ್ರಾಂತದ ಸಂದೇಶಮುಖ ಗ್ರಾಮವನ್ನು ಬಳುವಳಿಯಾಗಿ ಕೊಟ್ಟರು. ಮುಂದೆ ಬೆಳಗಾವಿ ವ್ಯಾಪ್ತಿಗೆ ಒಳಪಡುವ ಸಂಪ ಗ್ರಾಮದಲ್ಲಿ ಇವರು ನೆಲೆ ನಿಂತರು, ಒಡೆತನವನ್ನು ಸ್ಥಾಪಿಸಿದರು. ಈ ಮನೆತನ ಸರಿಸುಮಾರು 239 ವರ್ಷಗಳ ಕಾಲ ರಾಜ್ಯಾಡಳಿತ ನಡೆಸಿ ವಿದೇಶಿಯರನ್ನ, ಮುಸ್ಲಿಂ ರಾಜರನ್ನು ಮೆಟ್ಟಿಸಿ ಆಂಗ್ಲರ ಹುಟ್ಟಡಗಿಸಲು ಕಾರಣವಾಯಿತು. ಕ್ರಿಸ್ತ ಶಕ 1585ರಿಂದ 1824ರವರೆಗೆ ಈ ಸಂತತಿ ಅತ್ಯಂತ ವೈಭವದಿಂದ ರಾಜ್ಯಭಾರ ಮಾಡಿತು. ಪ್ರಾರಂಭದ ರಾಜರುಗಳಲ್ಲಿ ಹೆಸರವದಂದರೆ ಅಲ್ಲಪ್ಪಗೌಡ ಸರ್ದೇಸಾಯಿ. ಇವರ ಕಾಲ 1660ರಿಂದ 1691ರವರೆಗೂ. ಈ ಮನೆತನದ 5ನೇ ರಾಜನೀತ ಕ್ರಿಸ್ತ ಶಕ 1682ರಲ್ಲಿ ಗಿಜಗನಹಳ್ಳಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದಕ್ಕೆ ಕಿತ್ತೂರು ಅಂತ ನಾಮಕರಣ ಮಾಡಿದಂತಹ ದೊರೆ ಈತ. ಅಲ್ಲಪ್ಪಗೌಡ ಸರ್ದೇಸಾಯಿ ಅಪ್ರತಿಮ ಶೂರನಾಗಿದ್ದ, ಸಮರ್ಥ ರಾಜನೆಂಬ ಖ್ಯಾತಿಯನ್ನು ಪಡೆದಿದ್ದರು. ರಾಜ್ಯ ವಿಸ್ತಾರದಲ್ಲಿ ತೊಡಗಿ ಸರ್ಪಹಳ್ಳಿ ಅಂದರೆ ಸರ್ಪಗಾವ, ಬಿಡಿ ಪರಗಣಿ ಮೊದಲಾದ ಸಣ್ಣ ಪುಟ್ಟ ಭೂಭಾಗಗಳನ್ನು ಕಿತ್ತೂರಿಗೆ ಸೇರಿಸಿಕೊಂಡರು. ಬಲಶಾಲಿಯಾದ ಇವರು ತಮ್ಮ ಬಾಹುಬಲದ ಶಕ್ತಿ ಪ್ರದರ್ಶನದಿಂದ ಯುದ್ಧದಲ್ಲಿ ಸೈನಿಕರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ಇದ್ರು. ಇನ್ನಷ್ಟು ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.